ಪೆನ್ ಅದ, ಇದು ಪೇಪರ್ ಅದ, ಇದು ಟಿವಿ, ಇದು ಮೊಬೈಲ್ ಅಂತ ಹೇಳ್ಕೊಡ್ತಾರೆ. ನೀ ಅವು ನೋಡಿ ನೋಡಿ ಕಲಿತೀವಿ. ಸೇ ಮೊಬೈಲ್ ಈ ನನ್ ಬಲ್ ಬ್ಲಾಕ್ ಕಲರ್ ಅದ, ನಾಳೆಗೆ ಹೋಗುತ್ತೆ ರೆಡ್ ಕಲರ್ ಇರ್ತದ, ಬ್ಲೂ ಕಲರ್ ಇರ್ತದ, ಅವು ಆಮೇಲೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಈ ಕಲರ್ ಈಗ ಫಸ್ಟ್ ಟೈಮ್ ನೋಡಿದಾಗ ಎಲ್ಲ ಬ್ಲಾಕ್ ಇದ್ದದ್ದೇ ನೀ ಮೊಬೈಲ್ ಅಂತ ತಿಳ್ಕೊತೀವಿ. ನೆಕ್ಸ್ಟ್ ನಾನು ಎದುರು ಒಂದು ರೆಡ್ ಕಲರ್ ಮೊಬೈಲ್ ತಗೊಂಡ್ರೆ ಗೊತ್ತಿರಲ್ಲ, ಯಾಕಂದ್ರೆ ಅದು ಬ್ಲಾಕ್ ಇದ್ದದ್ದು ಗೊತ್ತು ನಿಂಗೆ. ಬಟ್ ಅದನ್ನ ಹೇಳ್ಕೊಡ್ತಾರೆ, ಇದೇನೋ ಅಂತ ಇನ್ನೊಂದ್ಸತಿ ಕೇಳಿದಾಗ ಇದಕ್ಕೆ ಮೊಬೈಲ್ ಅದಂದಾಗ ನೀ ಸ್ವಲ್ಪ ದೊಡ್ಡವಾದಾಗ ನಿಂಗೆ ಅದು ಕಲರ್ ಐಡೆಂಟಿಫಿಕೇಶನ್ ಅದ್ರ ವರ್ಕಿಂಗ್ ಮೇಲೆ ಗೊತ್ತಾಗ್ತಕ್ಕಿ ಇದು ಮೊಬೈಲ್ ಅದ, ಇದು ಟಿವಿ ಅದ ಅಂತ ಗೊತ್ತಾಗ್ತದೆ. ಸೊ ಈ ಐಡೆಂಟಿಫಿಕೇಶನ್ ಸಿಸ್ಟಮ್ ನಮ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಒಂದು 10 ರೀತಿಯಾಗ ಸಾಮಾನುಗಳಿಗೆ ನೋಡಿ ನಾವು ಗುರ್ತಿರ್ತೀವಿ. ಕಂಪ್ಯೂಟರ್ಗಳಿಂದ ಹೆಂಗೆ ಗುರ್ತಿರ್ತದೆ, ಯಾಕಂದ್ರೆ ಈಗ ಎಲ್ಲ ರೋಬೋಟ್ಸ್ ಕೆಲಸ ಮಾಡ್ಲಿಕ್ಕೆ. ಈಗ ರೋಬೋಟ್ಗಳಿಗೂ ಆಬ್ಜೆಕ್ಟ್ಸ್ಗಳಿಗೆ ಹೆಂಗೆ ಐಡೆಂಟಿಫೈ ಮಾಡ್ತಾರೆ. ಈಗ ನೀ ಅದ್ರ ಎದುರು ಒಂದು ಬಾಟಲ್ ಮತ್ತೆ ಒಂದು ನೀರಿಂದ ಬಾಟ್ಲ್ ಮೊಬೈಲ್ ಇಟ್ಟೆ ಅಂದ್ರೆ ಆ ರೋಬೋಟಿಗೆ ನೀ ಬಾಟಲ್ ತಗೊಂಡ ಅಂದ್ರೆ ಅವ್ನು ಬಾಟಲ್ ತಗೊಂಡ್ಬರ್ಬೇಕು. ಅದು ಎರಡರ ಬಾಟಲ್ ಯಾವ್ದು ಅಂತ ಹೆಂಗೆ ಗೊತ್ತಾಗ್ತದೆ ನಿಂಗೆ? ಶೇಪ್ ಬೇಸಸ್ ಮೇಲೆ, ಹೌದಾ? ಸೊ ಈ ಐಡೆಂಟಿಫಿಕೇಶನ್ ರೋಬೋಟ್ಗಳು ಏನ್ ಮಾಡ್ತಾವ ಅಂದ್ರೆ ಅವ್ರ ಬಳಿ ಒಂದು ನಮ್ದು ಪೈಥಾನ್ ಲ್ಯಾಂಗ್ವೇಜ್ನಾಗ ಓಪನ್ ಸಿ ವಿ ಅಂತ ಒಂದು ಲೈಬ್ರರಿ ಫೈಲ್ ಅದ. ಓಪನ್ ಸಿ ವಿ ಅಂದ್ರೆ ಕಂಪ್ಯೂಟರ್ ವಿಷನ್. ಕಂಪ್ಯೂಟರ್ ವಿಷನ್ ಅಂತಂದ್ರೆ ಕಂಪ್ಯೂಟರ್ಗಳಿಗೆ ಇವೆಲ್ಲ ಆಬ್ಜೆಕ್ಟ್ಸ್ ಐಡೆಂಟಿಫೈ ಮಾಡಿಸ್ಲಿಕ್ಕೆ ಒಂದು ಲೈಬ್ರರಿ ಫೈಲ್ ಬರ್ತಾರೆ. ಆ ಲೈಬ್ರರಿ ಫೈಲ್ನಾಗ ಇಡೀ ಜಗತ್ತಿನಾಗ ಎಷ್ಟು ಟೈಪ್ ಆಫ್ ಸಾಮಾನುಗಳವ ಎಲ್ಲ ಸಾಮಾನು ಬರ್ದಿಟ್ಟಿರೋದ್ರೊಳಗೆ. ಮೊಬೈಲ್ ಅಂದ್ರೆ ಹಿಂಗಿರ್ತದೆ, ವೈರ್ ಹಿಂಗಿರ್ತದ, ಟಿವಿ ಹಿಂಗಿರ್ತದ, ಬಾಟ್ಲ್ ಹಿಂಗಿರ್ತದ, ಟೇಬಲ್ ಹಿಂಗಿರ್ತದ, ಹಿಂಗೆ ಎಲ್ಲರೂ ಬರ್ದು ಕೊಟ್ರ. ಸೇಮ್ ಥಿಂಗ್ ಹ್ಯಾಂಡ್ಸ್, ಕೈ ಬಟ್ ಲೆಂತ್ ಬೇಕಾಗಿಲ್ಲ ನನಗೆ, ಶೇಪ್ ಇಂಪಾರ್ಟೆಂಟ್. ಶೇಪ್ ಹೆಂಗಿರ್ತದೆ ಅದು ಇದು ಸ್ಟೋರ್ ಮಾಡಿರ್ತಾರೆ. ಸೊ ನಿನ್ ಎದುರು ಯಾವುದೇ ಒಂದು ಪರ್ಟಿಕ್ಯುಲರ್ ಸಾಮಾನು ತಂದಿಟ್ರು ಅಂದ್ರೆ, ಆ ಕಂಪ್ಯೂಟರ್ ಅದರ ಸಾಮಾನು ತಂದಿಟ್ರು ಅಂದ್ರೆ ಅದು ಕ್ಯಾಮ್ರಾ ಥ್ರೂ ಅದು ಏನದ ನೋಡ್ಕೊಂಡು ಇದ್ರದ್ದು ಫೋಟೋ ತಗೊಂಡು ಆ ಫೋಟೋ ಒಳಗೆ ಅವನ ಬಲ್ಲಿ ಇದ್ದಂತ ಎಲ್ಲಾ ಆಬ್ಜೆಕ್ಟ್ಸ್ ಕಂಪೇರ್ ಮಾಡ್ತಾನೆ. ಯಾವ್ದ್ರ ಜೊತೆ ಮ್ಯಾಚ್ ಆಗ್ತದ ಅದ್ರ ಹೆಸರು ತೋರಿಸ್ತಾನೆ. ಇದು ನಮ್ದು ಕಂಪ್ಯೂಟರ್ ವಿಷನ್ ಅಂತನೋ ಒಂದು ಲೈಬ್ರರಿ ಫೈಲ್ ಒಳಗೆ ಬರ್ದಿಟ್ಟಾರೆ. ನಮ್ದು ಅಪ್ಲಿಕೇಶನ್ ನಾವು ಅದ್ ಕೆಲಸ ಮಾಡ್ತೀವಿ. ಸೊ ನಮ್ಮ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಹಿಂಗ ಅದು ಓಪನ್ ಸಿ ವಿ ಬೇಸಿಸ್ ಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನ್ ಮಾಡ್ತದೆ ಅಂತಂದ್ರೆ ಆ ಆಬ್ಜೆಕ್ಟಿಗೆ ಐಡೆಂಟಿಫೈ ಮಾಡ್ತಾವ. ಹಿಂಗ ಜಗತ್ತಿನಾಗ ಬಹಳವ. ನಾವೇನಂತಂದ್ರೆ ಅದ್ರ ಒಂದು ಪಾರ್ಟ್ ಮಾಡ್ಲಿಕ್ಕೆ ದಟ್ ಈಸ್ ಹ್ಯಾಂಡ್ ಡಿಟೆಕ್ಷನ್. ಸೊ ಹ್ಯಾಂಡ್ ಡಿಟೆಕ್ಷನ್ ಪ್ರಾಸೆಸ್ ನಾವು ಇದ್ರೊಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನಿನ್ ಸಿಸ್ಟಮ್ನಾಗ ಏನೇನು ಓಪನ್ ಎಲ್ಲ ಕ್ಲೋಸ್ ಮಾಡಿ ದಿಸ್ ಪಿ ಸಿ ಒಳಗೆ ಹೋಗ್ಬೇಕು. ದಿಸ್ ಪಿ ಸಿನಾಗ ಸಿ ಡ್ರೈವ್ನಾಗ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಇರ್ತದೆ. ಆ ಪ್ರಾಜೆಕ್ಟ್ಸ್ ಫೋಲ್ಡರ್ನಾಗ ಹ್ಯಾಂಡ್ ಡಿಟೆಕ್ಷನ್ ಅಂತ ಒಂದು ಫೋಲ್ಡರ್ ನೇಮ್ ಪ್ರಾಜೆಕ್ಟ್. ಆ ಹ್ಯಾಂಡ್ ಡಿಟೆಕ್ಷನ್ ಓಪನ್ ಮಾಡಿ ಇಲ್ಲಿ execute.bat ಅಂತ ಒಂದು ಫೈಲ್ ಅದು. ಇದು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಅದು ಆಟೋಮ್ಯಾಟಿಕ್ಲಿ ಬೇಕಾಗಿದ್ದ ಲೈಬ್ರರಿ ಫೈಲ್ಗಳು ಲೋಡ್ ಆಗ್ತಾವ, ಕ್ಯಾಮ್ರಾ ಐಡೆಂಟಿಫೈ ಆಗ್ತದೆ, ಕ್ಯಾಮ್ರಾ ಚಾಲು ಆಗ್ತದೆ. ಸೊ ಕಂಪಲ್ಸರಿ ಇದು ಲ್ಯಾಪ್ಟಾಪ್ನಾಗೆ ರನ್ ಮಾಡೋದು, ಡೆಸ್ಕ್ಟಾಪ್ನ ರನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಇರಂಗಿಲ್ಲ. ಅಲ್ಲಿ ಕಾಲೇಜ್ ಸಿಸ್ಟಮ್ದು ಒಂದು ಲ್ಯಾಪ್ಟಾಪ್ ಇಟ್ಟಿರ್ತೀನಿ, ಅವು ಇರ್ಲಿಲ್ಲ ಅಂದ್ರೆ ನನ್ನ ಲ್ಯಾಪ್ಟಾಪ್ ಇಟ್ಟಿರ್ತೀನಿ, ಅದ್ರೊಳಗೆ ರನ್ ಮಾಡಿ ತೋರಿಸ್ಬೇಕು. ನೀ ಅಲ್ಲಿ ಹೇಳ್ಬೇಕು ನಂದು ಇದಕ್ಕೆ ಕ್ಯಾಮ್ರಾನೇ ಇದ್ದದ್ದೇ ಬೇಕು, ಲ್ಯಾಪ್ಟಾಪ್ನಾಗ ರನ್ ಮಾಡ್ಬೇಕು ಅಂತ ಹೇಳ್ಬೇಕು ನೀ ಕಾಲೇಜಲ್ಲಿ. ಒಂದು ಸ್ವಲ್ಪ ಅದು ಲೈಬ್ರರಿ ಫೈಲ್ ಲೋಡ್ ಆಗ್ತದೆ, ಲೋಡ್ ಆಗತ್ತೆ ಸ್ವಲ್ಪ ಬೇಕು. ಒಂದು ರೆಕಾರ್ಡ್ ಬುಕ್ ಇಂದ ಹಾಕ್ತೀನಿ ಅದ್ರೊಳಗೆ. ಅದು ಹಾಕಿ ನಿಮಗೆ ಇದು ಮಾಡ್ತೀನಿ. ಅವು ಓದ್ಕೋರಿ, ಅವು ಡಾಕ್ಯುಮೆಂಟ್ ಓದ್ಕೊಂಡು ಇಲ್ಲಿ ಎಲ್ಲರೂ ಒಂದ್ ಕಡೆ ಕೊಡ್ತಾರೆ. ಆಶಿಕ್ ಸರ್ ಇದು ಮಾಡ್ತಾರೆ, ಒಂದ್ ಕಡೆ ಬೈಂಡಿಂಗ್ ಅದು ಎಷ್ಟು ಅಮೌಂಟ್ ಅದ ಹೇಳ್ತಾರೆ ಅಷ್ಟು ಅಮೌಂಟ್ ಒಬ್ರಿಗೆ ಯಾರಿಗೆ ಪೇ ಮಾಡ್ತಾರೆ ಮಾಡಿಸಿ ಕಲೆಕ್ಟ್ ಮಾಡ್ತಾರೆ. ಸರ್ಟಿಫಿಕೇಟ್ ಇರ್ತಾವ, ಸರ್ಟಿಫಿಕೇಟ್ ನೀವು ರೆಡಿ ಮಾಡಿ ಕಳಿಸ್ಬೇಕು. ಹಾ, ಬೈಂಡಿಂಗ್ ಅದು ಮಾಡಿಸ್ತಾರೆ ಅವ್ರೆ. ಇಲ್ಲ ನೀ ಸಪರೇಟ್ ಆಗಿ ಮಾಡಿಸ್ಕೊತಿದ್ದಿ ಅಂತಂದ್ರೆ ನೀ ಮಾಡಿಸ್ಕೋಬಹುದು. ಹಾ ಇಲ್ರಿ ಸರ್, ನೀವೇ ರೆಡಿ ಮಾಡ್ಕೊಡ್ರೆ ರೆಡಿ ಮಾಡಿ ಇದು ಮಾಡ್ತಾರೆ ನಿಮ್ಗೆ. ಡಿಟೆಕ್ಟ್ ಆಯ್ತು. ಈಗ ಎಲ್ಲ ಐಡೆಂಟಿಫೈ ಮಾಡ್ಕೊಲಿಗತ್ತೇನೆ ಏನೇನೋ ಆಬ್ಜೆಕ್ಟ್ ಅಂತ ಹೇಳಿ. ಕೈ ತೋರಿಸಿ ಕ್ಯಾಮ್ರಾ ಇದ್ರೆ ಪೊಸಿಷನ್ ಕರೆಕ್ಟ್ ಇಡಿ. ಬಹಳ ಹಿಂದೆ ಚೌಕನು ಪ್ಲೇನ್ ಇರ್ಬೇಕು. ಈಗ ಬರೀ ನಿನ್ ಕೈ ಎಷ್ಟೇ ಐಡೆಂಟಿಫೈ ಆಯ್ತು, ಕಡೆ ಕೈ ತೋರ್ಸು. ಚೌಕನು ಬರಬಾರ್ದು ನಾವು. ಅವಾಗ ಹಿಂದೆ ಚೌಕ್ ಇದ್ದು ಅಂದ್ರೆ ಸಮಸ್ಯೆ. ಅದೇ ಕೈ ಚಂದ ಹಿಂದೆ ಬ್ಯಾಕ್ ಗ್ರೌಂಡ್ ಪ್ಲೇನ್ ಇರ್ಬೇಕು ನೋಡಿ ಮೇನ್. ಅದು ನೋಡ್ಕೋ. ಬರೀ ನಿಂದ ಕೈ ಅವೆಲ್ಲ ಪೊಸಿಷನ್ಸ್ ಎಲ್ಲ ಕೋಆರ್ಡಿನೇಟ್ಸ್ ಇರ್ತಾವ. ಆ ಕೋಆರ್ಡಿನೇಟ್ಸ್ ನೋಡ್ಕೊಂಡು ಇದು ಕೈ ಶೇಪ್ ಅದ ಅಂತ ಐಡೆಂಟಿಫೈ ಮಾಡಿ ಹಿಂಗ್ ತೋರಿಸ್ತದ ಶೇಪ್ ಸಿಂಬಲ್ ಇದು. ಹಿಂದೆ ಬ್ಯಾಕ್ ಗ್ರೌಂಡ್ ಪ್ಲೇನ್ ಸಲಾಗಿ ಇದು ಆಬ್ಜೆಕ್ಟ್ ಪ್ರಾಬ್ಲಮ್ ಬರ್ಲಿಕ್ಕೆ ಹಿಂದೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಂತಂದ್ರೆ ಇದು ತೋರಿಸ್ತಾನೆ. ಇಷ್ಟು ರನ್ ಮಾಡಿ ತೋರಿಸ್ಬೇಕು.
ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಅದು ಲೈಬ್ರರಿ ಫೈಲ್ ಅದ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ನಂದು ಓಪನ್ ಸಿ ವಿ ಅಂತ ಒಂದು ಲೈಬ್ರರಿ ಫೈಲ್ ಯೂಸ್ ಮಾಡ್ತೀನಿ. ಆ ಓಪನ್ ಸಿ ವಿ ಒಳಗೆ ಯಾವ್ಯಾವ ಟೈಪ್ ಆಫ್ ಆಬ್ಜೆಕ್ಟ್ಸ್ ಎಲ್ಲ ಐಡೆಂಟಿಫಿಕೇಶನ್ ಸ್ಟೋರ್ ಮಾಡಿರ್ತಾರ. ನಾ ಯಾವಾಗ ನನ್ನ ಪ್ರೋಗ್ರಾಮ್ ಹ್ಯಾಂಡ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸೊ ನಂದು ಕೈ ಐಡೆಂಟಿಫಿಕೇಶನ್ ಬಂದ್ಬಿಡುತ್ತೆ. ಈಗ ನೋಡಿ ಕೈ ಐಡೆಂಟಿಫಿಕೇಶನ್ ಬರ್ಲಿ ಆಯ್ತಾ. ಅವ್ ಹಿಂದೆ ಏನೇನವ ಚೆಕ್ ಮಾಡ್ಕೋತ ಹೊಂಟಾನ. ಬಟ್ ಆ ಯೆಲ್ಲೋ ಕಲರ್ ಏನ್ ಸರ್ಕಲ್ ಬರ್ತದ ಅವು ಕೋಆರ್ಡಿನೇಟ್ಸ್ ಐಡೆಂಟಿಫೈ ಮಾಡ್ಕೋತದ. ನೋಡಿ ಹೆಂಗ್ ಶೇಪ್ ಬರ್ಕೋದು ಅದು ಹಿಂದೆ ಏನಾಗ್ಲಿ ಇರ್ತದ ಶೇಪ್ ಬರೋಣ ಇದು ಅದು ಕನೆಕ್ಟ್ ಆಗ್ಲಿ ಇರ್ತದೆ. ಕನೆಕ್ಟ್ ಆಗೋದು ಪೂರಾ ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ. ಬಟ್ ಮೇಜರ್ ನೋಡ್ಬೋದು ಈಗ ನನ್ನ ಫೇಸ್ ತೊಗೊಂಡ ಫೇಸಿಗೆ ಏನು ತೋರ್ಸಂಗಿಲ್ಲ. ಬಟ್ ನನ್ನ ಹ್ಯಾಂಡ್ ಕಡೆನೇ ಕಾನ್ಸಂಟ್ರೇಷನ್ ಹೋಗೋದು. ಸೊ ಇದ್ರ ಬೇಸಿಸ್ ಮೇಲೆ ನಮ್ದು ಸಿಸ್ಟಮ್ ಏನಂತಂದ್ರೆ ಇಟ್ ಐಡೆಂಟಿಫೈ ದ ಆಬ್ಜೆಕ್ಟ್ ಹ್ಯಾಂಡ್ ಆಬ್ಜೆಕ್ಟ್ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಇವತ್ತು ಅಷ್ಟು ಓಪನ್ ಮಾಡಿ ಕರೆಕ್ಟ್ ಆಬ್ಜೆಕ್ಟ್ ಅಷ್ಟೇ ಫಸ್ಟ್ ಅವ್ರಿಗೆ ಹೇಳ್ಬೇಕು. ಓಪನ್ ಸಿ ವಿ ಅಂತ ಲೈಬ್ರರಿ ಫೈಲ್ ಅದ. ಆ ಲೈಬ್ರರಿ ಫೈಲ್ನಾಗ ನಮ್ದು ಕಂಪ್ಯೂಟರ್ ಆಬ್ಜೆಕ್ಟ್ಸ್ ಐಡೆಂಟಿಫೈ ಮಾಡ್ತದ. ನಾ ಅದ್ರೊಳಗೆ ಏನಂತಂದ್ರೆ ಹ್ಯಾಂಡ್ ಡಿಟೆಕ್ಷನ್ ಮಾಡ್ಲಿಕ್ಕೆ. ಸೊ ಸಿಸ್ಟಮ್ ರನ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಮಾಡಿ ಅವ ಹ್ಯಾಂಡ್ ಡಿಟೆಕ್ಟ್ ಮಾಡ್ತಾನೆ. ಡಿಟೆಕ್ಟ್ ಮಾಡಿ ಇಟ್ ವಿಲ್ ಡಿಸ್ಪ್ಲೇ ಮೀ ದ ಆಬ್ಜೆಕ್ಟ್ ಅಂತ ಹೇಳ್ಬೇಕು. ಇದನ್ನ ರೆಕಾರ್ಡ್ ಮಾಡಿದ್ದದ. ಆ ರೆಕಾರ್ಡ್ ಮಾಡಿದ್ದ ಗ್ರೂಪ್ ಶೇರ್ ಮಾಡಿರ್ತೇನೆ. ಸೊ ಅದು ನೋಡ್ಕೊಂಡು ಎಕ್ಸಿಕ್ಯೂಷನ್ ಚೆಕ್ ಮಾಡ್ಬೇಕು. ಎಕ್ಸಾಮ್ ಆದ್ಮೇಲೆ ಒಂದಿನ ಕ್ಲಾಸಿಗೆ ಬರ್ಲಿಕ್ಕೆ ಹೇಳ್ತೇನೆ. ಬಂದು